ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇವರ ದಿವ್ಯಾಂಗವನ್ನು ಅವರೆಲ್ಲರೂ ಸ್ವಲ್ಪ ಹಿಂಭಾಗದಲ್ಲಿ ಹೋಗಿ ಕೂತ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ವಿದ್ಯಾರ್ಥಿಗಳನ್ನ ಬಿಟ್ಟು ಕೊನೆಯ ಸಾಲಿನಲ್ಲಿ ನೀವು ಕೂತ್ಕೊಳ್ಬೇಕಾಗುತ್ತೆ. ಜೈ ಶ್ರೀ ಗುರುದೇವ್. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಇದರ ವತಿಯಿಂದ ಆಯೋಜನೆಪಟ್ಟ ಡೈಮಂಡ್ ಜೂಬ್ಲಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಸ್ವಾಮಿ ವಿವೇಕಾನಂದ's 162nd ಬರ್ಡೇ ನ್ಯಾಷನಲ್ ಯೂತ್ ಡೇ ಸೆಲೆಬ್ರೇಷನ್ ಕ್ವಿಜ್ ಕಾಂಪಿಟೇಷನ್ ಫಾರ್ 8th, 9th and 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ಪೂರ್ವಭಾವಿ ಹಂತ ಪ್ರಿಲಿಮ್ಸ್ ರೌಂಡ್ ಇನ್ನೇನು ಪ್ರಾರಂಭಗೊಳ್ಳಲಿದೆ. ವಿದ್ಯಾರ್ಥಿಗಳ ಗಮನಕ್ಕೆ ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ನಂಬರ್ ನ ಕೊಟ್ಟಿದ್ದಾರೆ. ಆ ರಿಜಿಸ್ಟ್ರೇಷನ್ ನಂಬರ್ ನಲ್ಲಿ ಯಾವ ಇಬ್ಬರು ಸ್ಟೂಡೆಂಟ್ಸ್ ಗಳ ನೇಮ್ ರಿಜಿಸ್ಟರ್ ಆಗಿರುತ್ತೆ ಆ ಟೀಮ್ ಇರಬೇಕು, ಯಾವುದೇ ಇಂಟರ್ಚೇಂಜ್ ಆಗಬಾರ್ದು. The Indian national flag at Red Fort on every Independence Day. ಸ್ವಾತಂತ್ರ್ಯ ದಿನಾಚರಣೆ ದಿನ ಕೆಂಪು ಕೋಟೆ ಮೇಲೆ ಭಾರತೀಯ ಧ್ವಜವನ್ನು ಹಾರಿಸಲಾಗುತ್ತೆ. ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಯಾರು ನೆರವೇರಿಸ್ತಾರೆ? Who will hoist the Indian national flag at the Red Fort on every world's largest bird sculpture, which is named as some nature park? ಅದನ್ನು ಬರೀಬೇಕು. ಕ್ವಿಜ್ ಒಂದು ಎಂಟರ್ಟೈನ್ಮೆಂಟ್ ಹೌದು, ಕ್ವಿಜ್ ಒಂದು ಎಜುಕೇಟಿವ್ ಆಗಿರುವಂತಹ ಕಾಂಪಿಟೇಷನ್ ಹೌದು. ಅದು ನಿಮ್ಮನ್ನ ಎಜುಕೇಟ್ ಮಾಡುತ್ತೆ, ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಆನ್ಸರ್ಸ್ ಗಳನ್ನ ಹೇಳುವಾಗ ಅವಕಾಶ ಕೊಡಿ, ಒಂದಿಷ್ಟು ಬೇರೆ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ಲಿಕ್ಕೆ. ಯಾಕೆಂದ್ರೆ ನಾಳೆ ಇನ್ಯಾವುದೋ ದೊಡ್ಡ ಮಟ್ಟದ ಕ್ವಿಜ್ ನ ಕಾಂಪಿಟೇಷನ್ಗೆ ನೀವು ಹೋಗ್ಬೋದು. ಹಿಯರ್ ದಿ ಪ್ರೈಸ್ ಮನಿ ಈಸ್ 30,000 ವಿನ್ನರ್ಸ್ಗೆ. ಬಟ್ ಮೇ ಬಿ KBCಯಲ್ಲಿ ಕೌನ್ ಮನೆಗ ಕರೋಡ್ಪತಿಯಲ್ಲಿ ಇಲ್ಲಿ ಯಾರೋ ಕರೋಡ್ಪತಿ ಆಗೋರು ಇರ್ಬೋದು, ಐ ಡೋಂಟ್ ನೋ. ಸೊ ಹಾಗಾಗಿ ಈ ಕ್ವಿಜ್ ನಲ್ಲಿ ಪ್ರತಿ ಕ್ವೆಶ್ಚನ್ಗೆ ಆನ್ಸರ್ಸ್ ನ ಹೇಳ್ತಾ ಹೋಗುವಾಗ ಇನ್ನೊಂದಿಷ್ಟು ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ನೀವು ಅವಕಾಶ ಕೊಟ್ರೆ ಕೊಡ್ತೀವಿ. ಆ ಇನ್ಫಾರ್ಮೇಶನ್ ನಿಮ್ ತಲೆ ಒಳಗೆ ಹೋದ್ರೆ ಮುಂದೆ ಎಲ್ಲೆಲ್ಲಿ ಉಪಯೋಗ ಬರುತ್ತೆ ಹೇಳಲಿಕ್ಕೆ ಆಗಲ್ಲ ಅಲ್ವಾ. ಕೌನ್ ಮನೆಗ ಕರೋಡ್ಪತಿಯಲ್ಲಿ ಬರ್ಬೋದು, ಅಥವಾ ನಾಳೆ ನೀವೇನಾದ್ರು UPSC ಆಸ್ಪಿರೆಂಟ್ KPSC ಆಸ್ಪಿರೆಂಟ್ ಆಗ್ಬಿಟ್ಟು IAS IPS ಎಕ್ಸಾಮ್ಸ್ ಗಳಿಗೆ ಬರೆದಾಗ ಇನ್ಫಾರ್ಮೇಶನ್ ನಿಮ್ಗೆ ಉಪಯೋಗ ಬರ್ಬೋದು. ಸೊ ಮೊದಲನೇ ಪ್ರಶ್ನೆ ಯಾವ್ದು ಕೇಳಿದ್ರು? ಹೌ ಆಫನ್ ಡಸ್ ದ ಪೂರ್ಣ ಕುಂಭಮೇಳ ಅಕರ್ಸ್? ನೋಡಿ ಅಲ್ಲಿ ಎವ್ರಿ 4 years, ಎವ್ರಿ 6 years, ಎವ್ರಿ 12 years, ಎವ್ರಿ 144 years ಅಂತಿದೆ. 4 ಕುಂಭಮೇಳಕ್ಕೆ ರಿಲೆವೆಂಟ್ ಆಗಿರುವಂತದ್ದೇ, 4 ಆಪ್ಷನ್ಸ್ಗಳು ಕುಂಭಮೇಳಕ್ಕೆ ರಿಲೆವೆಂಟ್ ಆಗಿರುವಂತದ್ದೇ. ಗಮನಿಸಿ, ಎವ್ರಿ 144 years, ಪ್ರತಿ 144 ವರ್ಷಕ್ಕೊಮ್ಮೆ ನಡೆಯೋದು ಮಹಾಕುಂಭಮೇಳ. ಇಟ್ ಇಸ್ ಕಾಲ್ಡ್ ಅಸ್ ಮಹಾಕುಂಭಮೇಳ. ಲಿಸನ್ ಹಿಯರ್, ಕೇಳಿಸ್ಕೊಳ್ಳಿ. ಎವ್ರಿ 12 years ಒಮ್ಮೆ ನಡೆಯೋದು ಅಬ್ಸಲ್ಯೂಟ್ಲಿ ರೈಟ್, ಪೂರ್ಣ ಕುಂಭಮೇಳ. ಎವ್ರಿ 6 years ಒಮ್ಮೆ ನಡೆಯೋದು ಅದ್ರ ಹಾಫ್ ಅಲ್ವಾ, ಅರ್ಧ ಕುಂಭಮೇಳ. ಸೊ ಪೂರ್ಣ ಕುಂಭಮೇಳ ಅಂತ ಹೇಳಿದಾಗ ನೀವು ಯಾವ ಆನ್ಸರ್ ಮಾಡಿದ್ದೀರಿ? ಹಾಗಾದ್ರೆ ಎವ್ರಿ 4 yearsಗೆ ನಡೆಯುತ್ತೆ ಕುಂಭಮೇಳ. ಸೊ ಕುಂಭಮೇಳ, ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ, ಮಹಾಕುಂಭಮೇಳ. ಗಾಟ್ ಇಟ್? ವಾಂಟ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಡು ದ 5 rings on the Olympic flag represents? 1 ನಿಮಿಷ ಗಮನಿಸಿ, ಆನ್ಸರ್ ಕೊಟ್ಬಿಟ್ಟಿದ್ದೀವಿ. ಅಡಿಷನಲ್ ಇನ್ಫಾರ್ಮೇಶನ್ ತಗೊಳ್ಳಿ ಒಂಚೂರು ತಲೆಗೆ. ಎಷ್ಟು ಕಾಂಟಿನೆಂಟ್ಸ್ ಇರೋದು? ಹೌ ಮೆನಿ ಕಾಂಟಿನೆಂಟ್ಸ್ ಆರ್ ದೇರ್? ಓನ್ಲಿ 5, 7. ಹಾಗಿದ್ರೆ 5 ಕಾಂಟಿನೆಂಟ್ಸ್ಗೆ ಮಾತ್ರ ಯಾಕೆ ರಿಂಗ್ ಕೊಟ್ರು? ಫೈನ್. ಅಂಟಾರ್ಟಿಕಾ ಹ್ಯೂಮನ್ ಇನ್ಹಾಬಿಟೇಷನ್ ಇಲ್ಲದೆ ಇರುವಂತ ಕಾಂಟಿನೆಂಟ್, ಅದನ್ನ ಬಿಟ್ರು. ಓಕೆ, ಎಷ್ಟು ಕಾಂಟಿನೆಂಟ್ ಉಳ್ಕೊಂಡ್ವು? ಮತ್ತೆ 5 ಯಾಕೆ ಕೊಟ್ರು? ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಎರಡು ಸೇರ್ಬಿಟ್ಟು ಮತ್ತು ಉಳಿದ ಕಾಂಟಿನೆಂಟ್ಸ್ಗಳು ಸೇರಿಸಿ 5 ಅಂತ ಹೇಳಿ ಮಾಡಿದ್ರು. ಫೈನ್, ದಟ್ಸ್ ರೈಟ್. ನೆಕ್ಸ್ಟ್.
ಬೇರೆಯವ್ನ್ ಮಾತ್ರ ಬೇರೆಯವ್ರ ಆನ್ಸರ್ ನಂಬಲಿಕ್ಕೆ ಹೋಗ್ಬೇಡ. ನಿನ್ ಕಿವಿಗೇನೋ ಬಿತ್ತಲ್ಲ ಈಗ, ಅವನ್ನೆಲ್ಲ ನಂಬಕ್ ಹೋಗ್ಬಾರ್ದು. ನಿನ್ ತಲೆ ಏನ್ ಹೇಳುತ್ತೆ ಅದನ್ನ ಬರ್ಕೋ. ಇಟ್ಸ್ ಅ ಸಾಫ್ಟ್ ಹಿಂಟ್ ಫಾರ್ ದ ಆನ್ಸರ್. ಅಲ್ಲಿ ಯಾರೋ ಕೂಗೋದ್ರಲ್ಲ ಅವರಿಗೆ. ಸ್ಪೆಡೆಕ್ಸ್ ಬಗ್ಗೆ ಕೇಳಿರ್ತೀರಾ, ಇಸ್ರೋ ಲಾಂಚ್ ಮಾಡಿರುವಂತದ್ದು ಇತ್ತೀಚೆಗೆ. ನಮ್ಮ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ನ ಇಂಜಿನಿಯರಿಂಗ್ ಕಾಲೇಜ್ನ ಸಹಯೋಗವೂ ಇತ್ತು ಆ ಒಂದು ಸ್ಪೆಡೆಕ್ಸ್ ಮಿಷನ್ ಆಫ್ ಇಸ್ರೋ. 8 GDP stands for, that's the question. GDP na ನೀವು expand ಮಾಡಬೇಕು. GDP is the total money value of all final goods and services produced within the geographical boundaries of the country during a given period of time. जीवन HC शरत P. जीवन HC शरत P. Zero 0345 0345 407 0407. Of 30 question. First 25 questions. Then last 5 are tiebreakers. Preliminary based MCQs, one word. ಎಲ್ಲ ರೀತಿಯ ಕ್ವೆಶನ್ಸ್ ಗಳನ್ನ ಫೇಸ್ ಮಾಡಿದ್ರಿ. ಅದೇ ಪ್ಯಾಟರ್ನ್ ನಲ್ಲಿ ಕ್ವೆಶನ್ಸ್ ಗಳು ಈ ಸೆಮಿಫಿನಾಲೆ ರೌಂಡ್ ನಲ್ಲೂ ಸಹ ಇರುತ್ತೆ. ರೆಸ್ಪಾನ್ಸ್ ಶೀಟ್ಗೆ ಡೀಟೇಲ್ಸ್ ಗಳನ್ನ ಫಿಲ್ ಮಾಡ್ಕೊಳ್ಳಿ. ತಮ್ಮ ರೋಲ್ ನಂಬರ್ನ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ throughout its entire length. ಯಾವ ನದಿಯು ತನ್ನ ಸಂಪೂರ್ಣ ಉದ್ದಕ್ಕೂ ಯಾವ ಸೇತುವೆಯೂ ಇಲ್ಲದಂತೆ ಹರಿಯುತ್ತದೆ? Options are A. Amazon, B. Nile, C. Ganga, and the last option is the Yangtze. Option A Amazon, B Nile, C Ganga, D Yangtze. Which is the river that doesn't have any bridges? ಆ ನದಿಗೆ ಯಾವುದೇ ಸೇತುವೆನ ನಿರ್ಮಿಸಿಲ್ಲ. Question number 2. Name the oldest known Kannada inscription in Kadamba script. ಕನ್ನಡದ ಪುರಾತನ ಕದಂಬ ಲಿಪಿಯ ಶಾಸನವನ್ನು ಹೆಸರಿಸಿ. The oldest known Kannada inscription. ಮ್ಯೂಸಿಯಂ ಅಲ್ಲಿ ಇದೆ. ಈಗ ಆ ಇಮೇಜ್ ಅನ್ನು ಕೂಡ ನೋಡ್ತಾ ಇದ್ದೀರಿ. ಮ್ಯೂಸಿಯಂ ಅಲ್ಲೂ ಇದೆ. ಕನ್ನಡದ ಪುರಾತನ ಕದಂಬ ಲಿಪಿಯ ಶಾಸನವನ್ನು ಹೆಸರಿಸಿ. ದ ನೇಮ್ ಆಫ್ ಓಲ್ಡೆಸ್ಟ್ ನೌನ್ ಕನ್ನಡ ಇನ್ಸ್ಕ್ರಿಪ್ಷನ್. ಶರತ್ ಸರ್, 1 minute.
ಎಸ್, ಪ್ರಿಲಿಮ್ಸ್ ನ ಮುಗಿಸಿ ಇಲ್ಲಿ ಕೂತಿರುವಂತಹ ಸ್ಟೂಡೆಂಟ್ಸ್ಗಳು ಕ್ವಿಜ್ ನ ನೋಡಿ ಎಂಜಾಯ್ ಮಾಡಬೇಕು ಅಂತ ಅಂದ್ರೆ ಮೇಂಟೈನ್ ಸೈಲೆನ್ಸ್. Okay, question number 3. National Stock Exchange of India is located in which city? ಭಾರತದ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಯಾವ ನಗರ? Question number 4. Which king is known as Napoleon of India? ನಿಮ್ಮ NCERT ಬುಕ್ ಅಲ್ಲಿಂದ ಡೈರೆಕ್ಟ್ ಆಗಿ ತಗೊಂಡಂತ ಕ್ವಶನ್. Okay, question number 5, the video based question. Watch the video. क्योंकि तब भारत में थी एक ऐसी यूनिवर्सिटी जो आज दुनिया की सबसे पुरानी यूनिवर्सिटीज में से एक है. नालंदा शब्द 3 शब्दों से बना है, न प्लस आलम प्लस दा. इसका मतलब है एक ऐसा उपहार जिसकी कोई सीमा ना हो. वाकई जैसा नाम वैसा काम. इस यूनिवर्सिटी में ज्ञान का भंडार, हर सब्जेक्ट का भरपूर ज्ञान देने के लिए बनाई गई थी 9 मंजिला लाइब्रेरी, जिसमें 1,00,000 2 लाख नहीं 90 लाख से भी ज्यादा बुक्स और मैन्युस्क्रिप्ट्स थी. And the question is, Nalanda University, the world first residential university, located in the ancient city of Rajgir, present in which state of India? Question number 6. India, that is Bharat, shall be the union of states stipulated in which article of Indian Constitution? India, that is Bharat, shall be the union of state is stipulated in which article? Option A, Article 1. Option B, Article 10. Option C, Article 14. Option D, Article 370. Yes, go with question number 7. Which country won the FIFA World Cup Football 2022 for men? Option A, Argentina. Option B, France. Option C, Spain. Option D, Brazil. Video based question. Video na watch ಮಾಡಿ. Handmade art. Question is, identify this traditional folk art form that originated in tribes of Maharashtra. It is known for its simple geometrical patterns, depiction of everyday life, rituals and nature. ಆ ಒಂದು ಆರ್ಟ್ ಫಾರ್ಮ್ಗೆ ಹೆಸರಿದೆ, which is originated in the tribes of Maharashtra, which is very famous in Karnataka also. Name that art. ಪ್ರತಿನಿತ್ಯದ ಹಳ್ಳಿಯ ಜೀವನ, ಸಂಪ್ರದಾಯ ಹಾಗೂ ಮೂಲ ಮಹಾರಾಷ್ಟ್ರದ ಬುಡಕಟ್ಟು ಜನಾಂಗದ ಸಾಂಪ್ರದಾಯಿಕ ಜನಪದ ಕಲೆ ಪ್ರಕಾರವನ್ನು ಗುರುತಿಸಿ. Question number 9. Image na ನೋಡಬಹುದು, very recent one. India sweep first ever Coco World Cup 2025 by beating. India Coco World Cup na ಗೆದ್ದಿದೆ, ಇಂಡಿಯಾ ಟೀಮ್ ಚಾಂಪಿಯನ್ ಆಗಿದಾವೆ. ಯಾರನ್ನ ಬೀಟ್ ಮಾಡಿದ್ರು? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಪೆರು, ಆಪ್ಷನ್ ಡಿ ನೇಪಾಲ್. ಖೋಖೋ ವಿಶ್ವಕಪ್ ಅನ್ನು ಭಾರತವು ಯಾವ ದೇಶವನ್ನು ಸೋಲಿಸಿ? ಕರೆಕ್ಟ್ ಕೇಳಿಸ್ಕೊಳ್ಳಿ. Identify the commentator. Around that side, but tell me, is there more emotion than there is with Bengaluru? What fans?
Every year they turn up and say, this year cup nammade, and they go, this year cup nammade. ಇನ್ನೊಂದ್ಸಲ ಪ್ಲೇ ಮಾಡ್ಬೇಕಾ? ಓಕೆ. Around that side, but tell me, is there more emotion than there is with Bengaluru? What fans? Every year they turn up and say, this year cup nammade, and they go, this year cup nammade. Every year they say, Isala Cup. You have to name that commentator. ಆ ಕಮೆಂಟೇಟರ್ ನೆರೇಟ್ ಮಾಡಿದ್ರಲ್ಲ, ಅವರ ಹೆಸರನ್ನ ನಿಮ್ಮ ರೆಸ್ಪಾನ್ಸ್ ಶೀಟ್ ನಲ್ಲಿ ಕ್ವೆಶ್ಚನ್ ನಂಬರ್ 11ಗೆ ಆನ್ಸರ್ ಆಗಿ ನೀವು ಬರಿಬೇಕಾಗತ್ತೆ. Okay. On the request basis, the audio is playing again. Listen carefully. So please. Around that side, but tell me, is there more emotion than there is with Bengaluru? What fans? Every year they turn up and say, this year cup nammade, and they go, this year cup nammade. Yes. Time up already. Moving on to question number 12. DRDO is an agency under Government of India. ಕೇಳಿರ್ತೀರಿ ನೀವು. DRDO stands for, ಎಕ್ಸ್ಪ್ಯಾಂಡ್ ಮಾಡಬೇಕು. ಡಿ ಅಂದ್ರೇನು? RDO. ಭಾರತ ಸರ್ಕಾರದ ಸಂಸ್ಥೆಯಾದ DRDO ವಿಸ್ತೃತ ರೂಪವನ್ನು ಬರೆಯಿರಿ. ಆತ್ಮನಿರ್ಭರ್ ಭಾರತ್ ಕನಸನ್ನು ನನಸು ಮಾಡ್ತಾ ಇರುವಂತ DRDO. ಫುಲ್ ಫಾರ್ಮ್ ಆಫ್ DRDO. 13. Triveni Sangama in Prayagraj, UP, Uttar Pradesh, is the confluence of which of the following rivers? ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮವು ಕೆಳಗಿನ ಯಾವ ನದಿಗಳ ಸಂಗಮ? ನೆಕ್ಸ್ಟ್ ಕ್ವಶನ್ ಅಪಿಯರ್ ಆಗುತ್ತೆ. नेशनल हाईवे नंबर 44 पर बना ये टनल उस सोच की पहचान है जिसका फायदा आने वाले दिनों में हिंदुस्तान को होगा। जम्मू कश्मीर में चेनानी और नाश्री के बीच बनी एशिया की सबसे लंबी यानी 9 किलोमीटर लंबी सुरंग इंजीनियर्स की कड़ी मेहनत और केंद्रीय मंत्री नितिन गडकरी के मजबूत इरादों की नजीर है। पहाड़ का सीना चीरकर बनाई गई ये सुरंग कश्मीर वासियों के लिए एक वरदान है। इस सुरंग ने 2 घंटे के सफर को महज 15 मिनट में समेट दिया है। The question is, Chenani Nasri Tunnel is a 9.28 kilometer long road tunnel of NH44 in Jammu and Kashmir, India. It is officially known as Chenani Nasri Tunnel na official name ಏನು? Option A, Atal Tunnel. Option B, Dr. Shyam Prasad Mukherjee Tunnel. Option C, Natwadi Tunnel. Option D, Banihal Kazgan Road Tunnel. Question number 15. Which of the following was set to evacuate Indian national from Israel during Israel-Hamas war? ಇಸ್ರೇಲ್-ಹಮಾಸ್ ಯುದ್ಧದ ಸಮಯದಲ್ಲಿ ಭಾರತದ ನಾಗರಿಕರನ್ನ ಸೇಫ್ ಆಗಿ ಇಂಡಿಯಾಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ಯಾವ ಆಪರೇಷನ್ ನ ಕ್ಯಾರಿ ಮಾಡಿದ್ರು ಇಂಡಿಯನ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅನ್ನೋದು ಕ್ವೆಶ್ಚನ್. ಆಪ್ಷನ್ ಎ ಆಪರೇಷನ್ ಗಂಗಾ, ಆಪ್ಷನ್ ಬಿ ಆಪರೇಷನ್ ಕಾವೇರಿ, ಆಪ್ಷನ್ ಸಿ ಆಪರೇಷನ್ ಅಜಯ್, ಆಪ್ಷನ್ ಡಿ ಆಪರೇಷನ್ ಕುಕುನ್. ವಿಡಿಯೋ, ವಾಚ್ ದಿ ವಿಡಿಯೋ. It's the biggest mountain glacier on Earth, 43 miles long and over 3 miles wide. This huge ice-filled valley is so large it's clearly visible from space. K2 or Mount Godwin Austen.
is the second highest mountain on earth after Mount Everest lies in which mountain range? Who was the first person to be honored with the Bharata Ratna posthumously? Option A, Dr. M. Vishweshwaraya. Option B, Khan Abdul Ghaffar Khan. Option C, Jahangir Ratanji Dadabhai Tata. Option D, Lal Bahadur Shastri. The Hindenburg line was a defensive line between Hindenburg line ಅಥವಾ ಹಿಂಡನ್ಬರ್ಗ್ ರೇಖೆ ಯಾವ ಎರಡು ದೇಶಗಳ ನಡುವೆ ಇದೆ? ಹಿಂಡನ್ಬರ್ಗ್ ವರ್ಡ್ ತುಂಬಾ ಕೇಳ್ತಾ ಇರ್ತೀರಾ, ಹಿಂಡನ್ಬರ್ಗ್ ರಿಸರ್ಚ್ಗಳ ಬಗ್ಗೆ ಕೇಳ್ತಾ ಇರ್ತೀರಾ. The Hindenburg line was a defensive line between option A, Germany and Hungary, option B, France and Poland, option C, Poland and Germany, option D, Denmark and Poland. Hindenburg line, which has got its importance during First World War. From that you can get a hint there. Option A, Germany and Hungary. Option B, France and Poland. Option C, Poland and Germany. Option D, Denmark and Poland. Great salute to our Indian soldiers. Question number 19 here. Who is the Supreme Commander of Indian Armed Force? ಭಾರತೀಯ ಸಶಸ್ತ್ರ ಪಡೆಯ ಸರ್ವೋಚ್ಚ ಕಮಾಂಡರ್ ಯಾರು? Moving on to question number 20. Look at the image there. A very familiar KSRTC bus ಇದೆ. Question: name the popular scheme of Government of Karnataka providing free bus travel for women on state-run buses, aims to enhance the women's mobility and empower them through free bus travel. ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ನೀಡುತ್ತಿರುವ ಕರ್ನಾಟಕದ ಸರ್ಕಾರದ ಯೋಜನೆಯ ಹೆಸರಿಸಿ. Number 21. The Brihadeshwara temple is located in which place? Option A, Tanjavur. Option B, Mahabalipuram. Option C, Madurai. Option D, Ellora. 22. Pravasi Bharatiya Divas is celebrated on 9th January every year since 2003 to mark the contribution of the overseas Indian community in the development of India. Which city hosted the Pravasi Bharatiya Divas 2025? Pravasi Bharata Dina or NRI Day is celebrated on 9th of January. ಈ ವರ್ಷ ಯಾವ ಸಿಟಿಯಲ್ಲಿ ಆ ಕಾರ್ಯಕ್ರಮ ನಡೆಯಿತು? Option A, Chennai. Option B, Bhubaneswar. Option C, Hyderabad. Option D, Bhopal. January 9th is the day Mahatma Gandhi ji returned from South Africa and led the Indian freedom movement. So that day is considered as Pravasi Bharatiya Divas. 9th of January has got its history. Question number 23. The easternmost land point of India is? ಭಾರತದ ಪೂರ್ವದಲ್ಲಿರುವ ಕಟ್ಟ ಕಡೆಯ ಭೂಭಾಗ. They dance to the beat of the African drum, deep in the forest, mimicking a disappearing species that they've grown to love, the Asiatic lion. They're part of a ethnic group of African descent who live in Gujarat, perished their culture. A descendant of the Bantu people from Southeast Africa. He believes his ancestors originally came from Uganda. Centuries ago,
Africans from Ethiopia, Eritrea and Somalia sailed to the Indian subcontinent as merchants, while others were brought as slaves. 24. Name this African tribe living in and around India and Pakistan. The Constitution of India is the supreme law of India. It defines the structure, procedure, powers and duties of the government as well as the rights and duties of the citizens. The Constitution of India was adopted by the Constituent Assembly on Constitution of India adopt ಮಾಡಿರುವಂತಹ ಡೇಟ್ ಆಪ್ಷನ್ ಎ 26 ನವೆಂಬರ್ 1949, ಆಪ್ಷನ್ ಬಿ 26 ಜನವರಿ 1950, ಆಪ್ಷನ್ ಸಿ 15th ಆಗಸ್ಟ್ 1947, ಆಪ್ಷನ್ ಡಿ 1 ನವೆಂಬರ್ 1956. Tie breaker. What is the primary objective of SPADEX mission? SPADEX mission na primary objective ಉದ್ದೇಶ ಏನು ಅನ್ನೋದನ್ನ ಚೂಸ್ ಮಾಡಿ. ಆಪ್ಷನ್ ಎ to launch a satellite into Mars orbit, option B to develop indigenous technology for docking to spacecrafts, option C to establish a manned space station, option D to send humans to the moon. ಕೊನೆ ಹಂತದಲ್ಲಿದ್ದೇವೆ. ಬಹುಮಾನ ವಿತರಣಾ ಸಮಾರಂಭ. ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ಈ ಕೊನೆಯ ಹಂತದ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆದಂತಹ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಂತಿಮ ಹಂತಕ್ಕೆ 6 ತಂಡಗಳು ಆಯ್ಕೆಯಾಗಿದ್ವು. 6 ತಂಡಗಳ ನಡುವೆ ನಡೆದಂತಹ ಗ್ರ್ಯಾಂಡ್ ಫೈನಲೆ ನಿಮ್ಮ ಕಣ್ಣ ಮುಂದೆ ಮುಕ್ತಾಯಗೊಂಡಿದೆ. ನಾನು ತಂಡದ ಹೆಸರನ್ನ ಅಂದ್ರೆ ತಂಡಕ್ಕೆ ಫೈನಲ್ನಲ್ಲಿ ಅಸೈನ್ ಮಾಡಿದಂತಹ ಹೆಸರನ್ನ ಕರಿತೀನಿ. ವೇದಿಕೆ ಮೇಲೆ ಬಂದು ಅವರ ಪರಿಚಯವನ್ನ ಮಾಡ್ಕೋಬೇಕು. ಅಲ್ಲಿ ಶರಾವತಿ ತಂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ತಂಡ, ಗುಡ್ಡೇಕೆರೆ ಗರ್ಲ್ಸ್ ಹೈಸ್ಕೂಲ್ನ ತಂಡ ದಯಮಾಡಿ ಮುಂದೆ ಬಂದು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಅಕ್ಷತಾ, ನಾನು 10th ಓದ್ತಿದ್ದೀನಿ, GHS ಹೊಸೂರುಗುಡ್ಡೇಕೆರೆ. ನನ್ನ ಹೆಸರು ಏಕತಾ, ನಾನು 10th GHS ಹೊಸೂರುಗುಡ್ಡೇಕೆರೆ. 6ನೇ ಸ್ಥಾನವನ್ನು ಪಡೆದಂತಹ ತಂಡಕ್ಕೆ ಅಭಿನಂದನೆಗಳು. ಫೈನಲ್ ತಲುಪಿ ಒಳ್ಳೆ ಸ್ಪರ್ಧೆಯನ್ನು ನೀಡಿರುತ್ತೀರಿ. ಬನ್ನಿ. 5ನೇ ಸ್ಥಾನವನ್ನು ಪಡೆದಿರುವಂತಹ ತಂಡ ಗಂಗಾ ತಂಡದ 2 ಸ್ಪರ್ಧಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. BGS ಸೆಂಟ್ರಲ್ ಸ್ಕೂಲ್ ಕಾರೆಹಳ್ಳಿ, ಮೈಕ್ ಪ್ಲೀಸ್. ಗಜೇಂದ್ರ ಮೈಕ್ ಕೊಡಪ್ಪ. ಅಲ್ಲಿ ನನ್ನ ಹೆಸರು ವಂಶೇಶ್, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. BGS ಕೇಂದ್ರೀಯ ವಿದ್ಯಾಲಯದಿಂದ ಓದುತ್ತೇನೆ. ನನ್ನ ಹೆಸರು ಕಾರ್ತಿಕ್ ರೆಡ್ಡಿ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. BGS ಸೆಂಟ್ರಲ್ ಸ್ಕೂಲ್ ಕಾರಹಳ್ಳಿ ಭದ್ರಾವತಿಯಿಂದ ಬಂದಿದ್ದೇನೆ. ಯಮುನಾ ತಂಡದವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಯಮುನಾ ತಂಡದ ಸ್ಪರ್ಧಿಗಳು ಯಮುನಾ ತಂಡ 4ನೇ ಸ್ಥಾನದಲ್ಲಿರುವಂತಹ ಯಮುನಾ ತಂಡದ 2 ಸ್ಪರ್ಧಿಗಳು. ನಿಮ್ಮ ಶಾಲೆ ಹೆಸರು, ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸಹಿಷ್ಣು ಎನ್, ನಾನು ಶ್ರೀ ಆದಿಚುಂಚನಗಿರಿ ಕಾಂಪೋಸಿಟ್ ಇಂಗ್ಲಿಷ್ ಹೈಸ್ಕೂಲ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೆ. ಎಷ್ಟನೇ ತರಗತಿ? ತರಗತಿ 10. ಓಕೆ. ಸಹಿಷ್ಣು 10th ಸ್ಟ್ಯಾಂಡರ್ಡ್ನ ವಿದ್ಯಾರ್ಥಿ. ನನ್ನ ಹೆಸರು ಶ್ರೀಶಾ ಭಾರದ್ವಾಜ್, ನಾನು ಆದಿಚುಂಚನಗಿರಿ ಶಾಲೆಯಲ್ಲಿ ಓದುತ್ತೇನೆ. ಎಷ್ಟನೇ ತರಗತಿಯಪ್ಪ? 10ನೇ ಕ್ಲಾಸ್.
10th ಸ್ಟ್ಯಾಂಡರ್ಡ್. ಅಭಿನಂದನೆಗಳು ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಕಾಂಪೋಸಿಟ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ. 3ನೇ ಸ್ಥಾನದಲ್ಲಿ ತುಂಗಾ ತಂಡ. Second runner-up of this competition is Team Tunga. ವೇದಿಕೆ ಮೇಲೆ ಬನ್ನಿ. ನನ್ನ ಹೆಸರು ಶಶಾಂಕ್. ಆಚಾರ್ಯ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ನನ್ನ ಹೆಸರು ಅಮೃಣಿ ಡಿ ಕುಲಕರ್ಣಿ. ಆಚಾರ್ಯ ಹೈಸ್ಕೂಲಲ್ಲಿ 10ನೇ ತರಗತಿಯಲ್ಲಿ ಓದ್ತಿದ್ದೇನೆ. ಅಭಿನಂದನೆಗಳು ಆಚಾರ್ಯ ಶಾಲೆಯ ವಿದ್ಯಾರ್ಥಿನಿಯರಿಗೆ. ಫಸ್ಟ್ ರನ್ನರ್ ಅಪ್ ಗೋಸ್ ಟು ಫಸ್ಟ್ ರನ್ನರ್ ಅಪ್ ಯಾರು? ಸರಸ್ವತಿ ತಂಡ. ಸರಸ್ವತಿ ತಂಡ. ಟೀಮ್ ಸರಸ್ವತಿ ಫಸ್ಟ್ ರನ್ನರ್ ಅಪ್. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವಂತಹ ತಂಡ ಸರಸ್ವತಿ ತಂಡ. ಒಂದು ನಿಮಿಷ ಹಾಗೆ ಇರಿ. ಸೆಕೆಂಡ್ ರನ್ನರ್ ಅಪ್ಗೆ ಒಂದು ಚೆಕ್ ಇದೆ. ಕ್ಯಾಶ್ ಪ್ರೈಸ್ ನ ಕೊಡ್ತಾ ಇದ್ದಾರೆ. ಹಾಗೆ ಅದನ್ನ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಒಂದು ಚೆಕ್ ನ ರೂಪದಲ್ಲಿರುವಂತಹ ಮೊಮೆಂಟ್ ಅನ್ನ ನಿಮ್ಮ ಫೋಟೋ ಶೂಟ್ಗೆ ಇಟ್ಕೊಳ್ಬೇಕು. Congratulations. Give them a big hand. This is a wonderful achievement. Trophy. Second runner-up ki trophy. ನೋಡಿ, ಸರ್ಟಿಫಿಕೇಟು, ಟ್ರೋಫಿ, ಕ್ಯಾಶ್ ಪ್ರೈಸು ಎಲ್ಲವೂ ನಿಮ್ಮದೇ. ನಿಮ್ಮ ಸಾಧನೆಗೆ ಅಭಿನಂದನೆಗಳು. And the first runner-up is ದ್ವಿತೀಯ ಸ್ಥಾನದಲ್ಲಿ ಸರಸ್ವತಿ ತಂಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಲಾಷ್ ಕುಮಾರ್. ನಾನು 10ನೇ ತರಗತಿ ವಿದ್ಯಾರ್ಥಿ, ನ್ಯಾಷನಲ್ ಪಬ್ಲಿಕ್ ಕಾಲೇಜ್ ಶಿವಮೊಗ್ಗ. ನನ್ನ ಹೆಸರು ಚಿಂತನ್ ಕೃಷ್ಣ VC ಫ್ರಮ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಧನ್ಯವಾದ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಇಬ್ಬರು ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಫಸ್ಟ್ ರನ್ನರ್ ಅಪ್, ಟ್ರೋಫಿ. $20,000 ನಗದು ಬಹುಮಾನ, ಟ್ರೋಫಿ ಹಾಗೆ ಪದಕಗಳು. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಈ 6 ತಂಡಗಳು ಕೊನೆವರೆಗೂ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. 6 ತಂಡಗಳನ್ನು ಒಟ್ಟಿಗೆ ಕೂರಿಸ್ಬಿಟ್ಟು ಒಂದು ಫೋಟೋನ ತೆಗಿಲಿಕ್ಕಿದೆ. ಅಂಡ್ ದ ವಿನ್ನರ್ ಆಫ್ ದಿಸ್ ಕಾಂಪಿಟೇಷನ್ ಈಸ್ 40 ಅಂಕಗಳನ್ನು ಪಡೆದಂತ ವರದಾ ತಂಡ. 40 ಅಂಕಗಳನ್ನು ಪಡೆದಂತ ವರದಾ ತಂಡ ವೇದಿಕೆ ಮೇಲೆ ಬರಬೇಕು. ಪರಿಚಯ ಮಾಡ್ಕೊಳ್ಳಿ. This is Dikshit MN. I am studying in 9th standard in Sri Adi Chunchanagiri Composite English Medium High School. Congratulations. This is Karthik P. I am studying in 9th standard in Sri Adi Chunchanagiri Composite English High School. Congratulations. ಅಭಿನಂದನೆಗಳು. ಎಲ್ಲದೂ ಮುಗಿದ ಮೇಲೆ ಒಟ್ಟಿಗೆ ಒಂದು ಫೋಟೋ ಶೂಟ್ಗೆ ನಿಂತ್ಕೊಳ್ಳೋಣ. ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಹಾಗೇನೆ ವಿನ್ನರ್ಸ್ ಟ್ರೋಫಿ ಸಮೇತ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಟ್ರೋಫಿಯೊಂದಿಗೆ 3 ತಂಡಗಳು ವೇದಿಕೆ ಮೇಲೆ ಬರಬೇಕು.
ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್. ದೀಕ್ಷಿತ್ ತಂದೆ ತಾಯಿ ಕರೀ ತಂದೆ ತಾಯಿ ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಮತ್ತು ವಿನ್ನರ್ಸ್ ಅಂದ್ರೆ ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನದಲ್ಲಿ ಯಾವ ತಂಡಗಳು ಗೆಲುವನ್ನು ಸಾಧಿಸಿವೆ ಅವರು ಮತ್ತೆ ಅವರ ಪೇರೆಂಟ್ಸ್ ವೇದಿಕೆಗೆ ಬರಬೇಕು. ಅವರ ಪೇರೆಂಟ್ಸ್. ಹೆಮ್ಮೆಯ ಕ್ಷಣಗಳು ಯಾವುದೇ ತಂದೆ ತಾಯಿಗೆ ಹೆಮ್ಮೆಯನ್ನು ಉಂಟು ಮಾಡುವಂತಹ ಕ್ಷಣಗಳಿದ್ದು, ಈ ಕ್ಷಣಗಳಲ್ಲಿ ಭಾಗಿಯಾಗಿ ನಮ್ಮೊಡನೆ ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಈ ನಾಡಿನ ಸಾಧಕರಾಗಲಿ ಅಂತ ಹೇಳಿ ಆಶಿಸ್ತಿದ್ದೇವೆ. ನಾವು ಇನ್ನು ಬಹುದೊಡ್ಡ ಸಾಧನೆ ಈ ಮಕ್ಕಳದಿರಲಿ. ಹಾಗೆ ಈ ಶಾಲೆಗಳ ಟೀಚರ್ಸ್ಗಳ ಜೊತೆಯಲ್ಲಿ ಬಂದಿದ್ರೆ ದಯಮಾಡಿ ವೇದಿಕೆಗೆ ಬನ್ನಿ, ದಯಮಾಡಿ ಬನ್ನಿ. ನೀವಿಲ್ಲದೆ ಈ ಸಾಧನೆ ಸಾಧ್ಯ ಇಲ್ಲ, ನಿಮ್ಮಿಂದಲೇ ಇದೆಲ್ಲ. ವೇದಿಕೆಗೆ ಟೀಚರ್ಸ್ಗಳು ಸಹ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಪೋಷಕರು, ವಿದ್ಯಾರ್ಥಿನಿಯರು, ಒಂದು ನಿಮಿಷ ಆಗಿರಿ. 4ನೇ ಸ್ಥಾನ, 5ನೇ ಸ್ಥಾನ ಮತ್ತು 6ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿಗಳು ವೇದಿಕೆ ಮೇಲೆ ಬನ್ನಿ, ದಯಮಾಡಿ ಬನ್ನಿ. ಹಾಗೆ ಅವರ ಟೀಚರ್ಸ್ ಮತ್ತು ಪೇರೆಂಟ್ಸ್ಗಳಿದ್ರೆ ಅವರು ಸಹ ಮೇಲೆ ಬನ್ನಿ, ದಯಮಾಡಿ ಬನ್ನಿ. ಸೋಲು ಗೆಲುವಿಗೆ ಮೆಟ್ಲಾಗುತ್ತೆ. ಬಹುದೊಡ್ಡ ಸಾಧನೆ ನಿಮ್ಮಿಂದ ಮುಂದೆ ಇದೆ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಅಂತ ಹೇಳಿ ಹಾರೈಸ್ತಾ ವೇದಿಕೆಗೆ ಕರೀತಾ ಇದ್ದೇನೆ. ದಯಮಾಡಿ ಬನ್ನಿ, ಈ ಕಡೆನೂ ಬರ್ಬೋದು. ಬನ್ನಿಮಾ, ತೀರ್ಥಹಳ್ಳಿಯ ಹೆಣ್ಣು ಮಕ್ಕಳು ಇಲ್ಲಿ ಬನ್ನಿ, ಬನ್ನಿ. ಪೇರೆಂಟ್ಸ್, ಟೀಚರ್ಸ್ ಯಾರಿದ್ದೀರಿ ಮೇಲೆ ಬನ್ನಿ.
ಸೆಮಿಫೈನಲ್ಸ್ನಲ್ಲಿ ಪದಕಗಳ ವಿತರಣೆ ಆಗಬೇಕಿತ್ತು. ಯಾರಾದರೂ ಇನ್ನೂ ಸೆಮಿಫೈನಲ್ಸ್ನಲ್ಲಿ ಬಂದಂಥವರಿಗೆ ಪದಕ ಸಿಕ್ಕಿಲ್ಲ ಅಂದರೆ ದಯಮಾಡಿ ವೇದಿಕೆಗೆ ಬಂದು ರಿಸೀವ್ ಮಾಡ್ಕೊಳ್ಳಿ. ಯಾಕೆಂದರೆ ಬಹಳಷ್ಟು ಜನ ಸೆಮಿಫೈನಲಿಸ್ಟ್ಗಳು ಫೈನಲ್ ನಡೆಯುವಾಗ ಕಲೆಕ್ಟ್ ಮಾಡ್ಕೊಂಡಿದ್ದೀರಿ. ಯಾರಿಗೆ ಸಿಕ್ಕಿಲ್ಲ ಪದಕ ದಯಮಾಡಿ ವೇದಿಕೆ ಮೇಲೆ ಬನ್ನಿ.